ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಎಕ್ಸಸೈಸ್ ಮಾಡೋದು ಏನಕ್ಕೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಎಕ್ಸಸೈಸಿಂದ ನಾನು ಹೇಳ್ಕೊಡುವಂಥ ಎಕ್ಸಸೈಸಿಂದ ನಿಮಗೆ ಬ್ಯಾಕ್ ಪೈನ್ ಆಗಲಿ, ಸೊಂಟ ನೋವಾಗಲಿ, ಮತ್ತು ಮೂಳೆಗಳು ಮಸಲ್ಸ್ ನೋವಾಗಲಿ, ಕಾಲುಗಳ ನೋವಾಗಲಿ, ಮತ್ತು ಭುಜಗಳ ನೋವಾಗಲಿ ಏನು ಕೂಡ ಇರೋದಿಲ್ಲ ಫ್ರೆಂಡ್ಸ್. ಈ ಎಕ್ಸಸೈಸನ್ನು ನೀವು ಬೆಳಗ್ಗೆ 1 ಟೈಮು ಮತ್ತು ಸಾಯಂಕಾಲ 6 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ 2 ಟೈಮ್ಸು ನೀವು 2 ಟೈಮು ಮರೀದಿರ ಮಾಡ್ಕೋಬೇಕಾಗತ್ತೆ. ಮರೀದಿರ ನೀವು ಈ ಎಕ್ಸಸೈಸನ್ನು ಮಾಡಿದರೆ ನಿಮಗೆ ಯಾವುದೇ ನೋವು ಅನ್ನೋದು ಇರೋದಿಲ್ಲ. ಯಾಕಂತಂದರೆ ನಾನು ಮೆಟ್ಲಲ್ಲಿ ಜಾರು ಬಿದ್ದುಬಿಟ್ಟು ನಮ್ಮ ಮನೆ ಮುಂದ್ಗಡೆ ಬ್ಯಾಕ್ ಪೈನು ಅಂತಂದರೆ ಒಂದು 4 ಮೂಲೆ ಜರುಗಿತ್ತು ಬ್ಯಾಕಲ್ಲಿ. 4 ಮೂಲೆ ಜರುಗಿರೋದ್ರಿಂದ ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ ನನಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು, ಮೂಳೆ ಡಾಕ್ಟರು. ಸರಿ ಅಂತ ಅಂದ್ಬಿಟ್ಟು, ಅಯ್ಯೋ ಆಪ್ರೇಷನ್ ಮಾಡಿಸಿದ್ರೆ ಮತ್ತೆ ನನಗೆ ನಡೆಯೋಕ್ಕಾಗುತ್ತೋ ಇಲ್ವೋ, ಈ ಕಾಲುಗಳು ಈಗಲೇ ನಡೆಯೋಕ್ಕಾಗ್ತಾ ಇಲ್ಲ, ಎದ್ದೇಳೋಕ್ಕಾಗ್ತಾ ಇಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಭಯ ಎತ್ಕೊಂಡ್ಬಿಡ್ತು ಫ್ರೆಂಡ್ಸ್. ನಾನು ನಿಜವಾಗ್ಲೂ ಈ ರೀತಿ ನಡೀತೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಪೂರ್ತಿ ಕಾಲು ಬಿದ್ದೋಗಿತ್ತು ಫ್ರೆಂಡ್ಸ್. ನನಗೆ ನರಗಳು ಕೂಡ ಸೆನ್ಸೇಷನ್ ಇರಲಿಲ್ಲ ಕಾಲುಗಳಿಗೆ. ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಸೊಂಟ ನೋವು ಅಂತಂದರೆ ವಿಪರೀತ ಸೊಂಟ ನೋವು, ವಿಪರೀತ ಕಾಲು ನೋವು, ಹತ್ಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ದ, ಅಷ್ಟು ಅಳ್ತಾ ಇದ್ದೆ. ಆ ನೋವಿಗೆ ಡಾಕ್ಟ್ರ್ ಹತ್ರ ಹೋದಾಗ ಈ ರೀತಿ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ಆಪ್ರೇಷನ್ ಮಾಡಿಸಿದ್ರೆ ಹೆಂಗೋ ಏನೋ ಅಂತ ಭಯಕ್ಕೆ ನಾನೇನು ಮಾಡಿದೆ, ಮತ್ತು ನಮ್ಮ ಅಕ್ಕನಿಗೆ ಹೇಳಿದೆ. ನಮ್ಮ ಅಕ್ಕ ಇದ್ಕೊಂಡು ಇಂಥ ಡಾಕ್ಟ್ರ್ ಹತ್ರ ಹೋಗೋ, ಅವ್ರು ಚೆನ್ನಾಗಿ ನೋಡ್ಬೋದು ಅಂತ ಹೇಳಿದರು. ಸರಿ ಅಂತ ಆ ಡಾಕ್ಟ್ರ್ ಹತ್ರ ಹೋದೆ. ಆ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಹೇಳಿದರು, ನಿಮಗೆ ಮೂಳೆ ಕಟ್ಟಾಗಿಲ್ಲಮ್ಮ, ಸುಮ್ಮನೆ ಜರುಗಿದೆ ಅಷ್ಟೇ, ನಿಮಗೇನು ತೊಂದರೆ ಇಲ್ಲ, ನೀವೇನು ಆ ಥರ ಭಯ ಪಡಬೇಕಾಗಿಲ್ಲ, ನೋವುಗಳೆಲ್ಲ ಕಡಿಮೆ ಆಗುತ್ತೆ. ನಾನೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ, ಈ ಎಕ್ಸಸೈಸನ್ನು ಮಾಡ್ಕೊಳ್ಳಿ, ನಿಮ್ಗೆ ಸೊಂಟ ನೋವು, ಬ್ಯಾಕ್ ಪೈನ್ ಏನೂ ಆಗೋದಿಲ್ಲ, ಕಾಲು ನೋವು ಕೂಡ ನಿವಾರಣೆ ಆಗಿಬಿಡುತ್ತೆ. ನೀವು ಆರಾಮಾಗಿರ್ತೀರ ಲೈಫ್ ಲಾಂಗು. ಈ ಎಕ್ಸಸೈಸನ್ನು ನೀವು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಾಡ್ಕೊಳ್ಳಿ. ನೀವು ಮಾಡಿಕೊಂಡ್ರೆ ನೀವು ಲೈಫ್ ಲಾಂಗು ಚೆನ್ನಾಗಿ ಗಟ್ಟುಮುಟ್ಟಿಯಾಗಿ ಇದ್ದೇ ರೀತಿ ಇರ್ತೀರ, ನೀವು ಏನೂ ತೊಂದರೆ ಆಗಲ್ಲ ಅಂತ ಹೇಳ್ಕೊಟ್ರು. ಸರಿ ಸರ್ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಕಳಿಸ್ಕೊಂಡೆ. ಆ ಡಾಕ್ಟ್ರ್ ಹೇಳ್ಕೊಟ್ಟಂತಹ ನಾನು ಎಕ್ಸಸೈಸನ್ನು ಈಗಲೂ ಕೂಡ ಅದೇ ರೀತಿ ನಾನು ಮಾಡ್ತಾ ಬರ್ತಾಯಿದ್ದೀನಿ. ಬೆಳಗ್ಗೆ 1 ಟೈಮು, ಸಾಯಂಕಾಲ 1 ಟೈಮ್ ಮಾಡ್ತಾಯಿದ್ದೀನಿ. ನನಗೆ ಹ್ಯಾಂಡ್ಸ್ ಕೂಡ ನನಗೆ ಶಕ್ತಿ ಕಡಿಮೆ, ನನಗೆ ಏನಾದರೂ ಕೆಲಸ ಮಾಡಿದರೆ ನನಗೆ ಕೈಗಳು ನೋವು, ಭುಜ ನೋವು ಬರುತ್ತೆ ಸರ್ ಅಂತಂದಿದ್ದಕ್ಕೆ ಅದಕ್ಕೆ ಕೂಡ ನನಗೆ ಹೇಳಿಕೊಟ್ರು. ಅದು ಕೂಡ ನಾನು ಎಕ್ಸಸೈಸನ್ನು ಮಾಡ್ತಾ ಬರ್ತಾಯಿದ್ದೀನಿ. ತುಂಬಾ ಆರಾಮಾಗಿದ್ದೀನಿ ಫ್ರೆಂಡ್ಸ್. ಎಷ್ಟು ದೂರ ಬೇಕಾದರೂ ನಾನು ನಡೀತೀನಿ, ಜರ್ನಿ ಮಾಡ್ತೀನಿ, ತುಂಬ ಆರೋಗ್ಯವಾಗಿದ್ದೀನಿ. ಎಕ್ಸಸೈಸ್ ಮಾಡೋದ್ರಿಂದ ನನಗೆ ಜೀರ್ಣಕ್ರಿಯೆ ಅಂತಂದರೆ ಅಷ್ಟು ಆರಾಮಾಗಿದೆ. ಊಟನೂ ಕೂಡ ಚೆನ್ನಾಗಿ ಮಾಡ್ತೀನಿ, ಅಷ್ಟು ಆರೋಗ್ಯವಾಗಿದ್ದೀನಿ ಅಂತಲೇ ಹೇಳ್ಬೋದು. ಯಾರೇ ಆದರೂ ಈ ಎಕ್ಸಸೈಸನ್ನು ಬ್ಯಾಕ್ ಪೈನ್ ಇರೋರು, ಸೊಂಟ ನೋವಿರೋರು, ಭುಜಗಳ ನೋವಿರೋರು, ಮಸಲ್ಸ್ ನೋವಿರೋರು, ಕಾಲು ನೋವಿರೋರು, ಇಂಥವರು ಯಾರೇ ಆದರೂ ಕೂಡ ಇದನ್ನು ಎಕ್ಸಸೈಸನ್ನು ಮಾಡ್ಕೋಬೋದು, ಅಷ್ಟು ಆರಾಮಾಗುತ್ತೆ. ಈ ಎಕ್ಸಸೈಸನ್ನ ಬೆಳಗ್ಗೆ ಸಾಯಂಕಾಲ ಆರಾಮಾಗಿ ಮಾಡಿ ಮನೆಯಲ್ಲೇ ನೀವು ವಾಕಿಂಗ್ ಕೂಡ ಹೋಗಂಗಿಲ್ಲ. ನಾನು ವಾಕಿಂಗ್ ಕೂಡ ಹೋಗಲ್ಲ ಫ್ರೆಂಡ್ಸ್, ಚೆನ್ನಾಗಿ ತಿಂತೀನಿ, ಎಕ್ಸಸೈಸ್ ಬೆಳಗ್ಗೆ ಸಾಯಂಕಾಲ ಮಾಡ್ತೀನಿ. ಮನೆಯಲ್ಲೇ ಕೆಲಸ ಇದ್ದಿದ್ದು ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತೀನಿ. ನನಗೆ ಆರಾಮಾಗಿ ಇದ್ದೀನಿ, ಯಾವುದೇ ಪೇಯ್ನ್ ಅನ್ನೋದು ಬರೋದಿಲ್ಲ. ಪೇಯ್ನು ಸುಮಾರಾಗಿ ಬಂದರೂ ಕೂಡ ಏನಕ್ಕೆ ಬರುತ್ತೆ ಅಂತ ಹೇಳಿದರೆ, ಬ್ಯಾಕ್ ಪೇಯ್ನ್ ಇದ್ದರೂ ಕೂಡ ಏನಕ್ಕೆ ಬರುತ್ತೆ ಅಂತ ಹೇಳಿದರೆ, ನೋಡಿ, ಬ್ಯಾಕ್ ಪೇಯ್ನ್ ಇರೋರು ಬಾಳೆಹಣ್ಣು ತಿನ್ಬಿಡಿ. ಬಾಳೆಹಣ್ಣು, ಮೊಸರು ಮತ್ತು ಸಕ್ಕರೆ ಹಾಕಿರೋ ತಿಂಡಿ, ಈ 3 ನೀವು ನಿಷೇಧ ಮಾಡಬೇಕು. ಆ 3 ತಿನ್ನಲಿಲ್ಲ ಅಂತಂದರೆ ನಿಮಗೆ ಮೊಸರಂತೂ ತಿನ್ನಲೇಬಾರ್ದು. ಒಂದು ವೇಳೆ ಬಾಳೆಹಣ್ಣು ಸಕ್ಕರೆದು ತಿಂಡಿ ತಿಂದರೂ ಕೂಡ ಮೊಸರಂತೂ ತಿನ್ನಲೇಬೇಡಿ. ಮೊಸರು ತಿಂದರೆ ಖಂಡಿತ ನಿಮಗೆ ಸೊಂಟ ನೋವು ವಿಪರೀತ ಬಂದುಬಿಡುತ್ತೆ, ಬ್ಯಾಕ್ ಪೈನ್ ವಿಪರೀತ ಬಂದುಬಿಡುತ್ತೆ, ನಿಮಗೆ ತಡೆಯೋಕ್ಕಾಗಲ್ಲ, ಕಾಲು ನೋವು ತುಂಬಾ ಬರುತ್ತೆ, ಎದ್ದೇಳೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಅದರಿಂದಾಗಿ ಮೊಸರನ್ನು ಕಂಪ್ಲೀಟಾಗಿ ಬಿಟ್ಬಿಡಿ, ಮೊಸರು ಮಜ್ಜಿಗೆ 2 ಬಿಟ್ಬಿಡಿ. ಆವಾಗ ನಿಮಗೆ ಯಾವುದೇ ನೋವುಗಳು ಇರೋದಿಲ್ಲ. ಬನ್ನಿ ಈಗ ಎಕ್ಸಸೈಸು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ವ್ಯಾಯಾಮ ಮಾಡೋದನ್ನು ನಾವು ನೋಡೋಣ ಬನ್ನಿ. ನೋಡಿ,
ಕಾಲುಗಳು ಆ ರೀತಿ ಚಾಚ್ಕೋಬೇಕು ಮತ್ತು ಕೈಗಳು ಕೂಡ ಆ ರೀತಿ ಚಾಚಿಕೊಂಡು ಎಡಗಾಲನ್ನು ಮೊದಲು ಆ ರೀತಿ ಮಡಚ್ಕೋಬೇಕಾಗುತ್ತೆ. ಬಲಗಾಲನ್ನು ಎಡಗಾಲ ಮೇಲೆ ಇಟ್ಕೊಂಡು ಕೈಗಳನ್ನು ನೋಡಿ ಆ ರೀತಿ ಕಾಲನ್ನು ಹಿಡ್ಕೊಂಡು ನೋಡಿ 2 ಕೈಗಳಿಂದ ಆ ರೀತಿ ಹಿಂದಕ್ಕೆ ನಾವು ಚೆನ್ನಾಗಿ ಬಿಗಿಯಾಗಿ ಎದೆ ತನಕ ಎಳ್ಕೋಬೇಕಾಗತ್ತೆ. ಆ ರೀತಿ 5 ಸಲ ಮಾಡಬೇಕು. ನಮ್ಮ ಎದೆ ತನಕ ಬರಬೇಕು ಕಾಲು. ಆ ರೀತಿ 5 ಸಲ ನಾವು ಮಾಡಬೇಕು. ಆ ರೀತಿ ಬಿಗಿಯಾಗಿ ಎಳ್ಕೋಬೇಕಾಗತ್ತೆ. ಮೂರು 5 ಸಲ ಮಾಡಬೇಕು. ಎಲ್ಲನೂ 5 ಸಲ ಮಾಡಬೇಕಾಗತ್ತೆ. ಈಗ ನಾವು ಬಲಗಾಲನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಎಡಗಾಲ ಆಯಿತು, ಈಗ ಬಲಗಾಲನ್ನು ನೋಡಿ ಆ ರೀತಿ ಮೊಣಕಾಲ ಹತ್ರ 2 ಕೈಗಳಿಂದ ಹಿಡ್ಕೊಂಡು ಭುಜದ ತನಕ ಎಳ್ಕೋಬೇಕಾಗತ್ತೆ. ಆ ರೀತಿ ಭುಜದ ತನಕ ಎಳ್ಕೋಬೇಕು, ಬಿಗಿಯಾಗಿ ಹಿಡ್ಕೊಂಡು 5 ಸಲ ಮಾಡಬೇಕು. ಅದು ಕೂಡ ನೀವು ಈ ವ್ಯಾಯಾಮ ಎಷ್ಟು ನೀಟಾಗಿ ಮಾಡಿದರೆ ಅಷ್ಟು ಬೇಗನೆ ನಿಮಗೆ ಉಪಶಮನ ಆಗುತ್ತೆ. ನೋಡಿ, ಮತ್ತೆ ಬಾರಲ್ಲಿ ತಿರ್ಕೊಂಡು ಆ ರೀತಿ ಕೈಗಳನ್ನು ಚಾಚ್ಕೋಬೇಕಾಗತ್ತೆ. ಮತ್ತು ಎಡಗೈಯನ್ನು ಮುಂದಕ್ಕೆ ಚಾಚಬೇಕು. ಈಗ ಎಡಗೈಯನ್ನು ನಾವು ವ್ಯಾಯಾಮ ಮಾಡಬೇಕು. ನೋಡಿ, ಆ ರೀತಿ ಮೇಲಕ್ಕೆ ಎತ್ತಬೇಕು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮೇಲಕ್ಕೆ ಕೈಯನ್ನು ಎತ್ತಬೇಕು. ಅದು 5 ಸಲ ಮಾಡಬೇಕು. 5 ಸಲ ಆದಮೇಲೆ ಮಾಮೂಲಿ ಆ ರೀತಿ ಹಿಂದಕ್ಕೆ ಇಟ್ಕೊಂಡು ಬಲಗೈಯನ್ನು ಮತ್ತೆ ನಾವು ಅದು ಕೂಡ ಅಷ್ಟೇ ಮೇಲಕ್ಕೆ ನೀಟಾಗಿ 5 ಸಲ ನೋಡಿ ಆ ರೀತಿ ಎತ್ತಬೇಕಾಗುತ್ತೆ. ಅದು ಕೂಡ 5 ಸಲ ಮಾಡಬೇಕಾಗತ್ತೆ. ಮತ್ತು ಈಗ 2 ಕೈಗಳನ್ನು ಮುಂದಕ್ಕೆ ಇಟ್ಕೊಂಡು ನೋಡಿ ಅರ್ಧ ಮಡಚ್ಕೊಂಡು ಆ ರೀತಿ ತಲೆನ ಮೇಲಕ್ಕೆ 5 ಸಲ ಎತ್ತಬೇಕಾಗತ್ತೆ. ಸೊಂಟ ಕೂಡ ಬಗ್ಗಬೇಕು, ನಮ್ಮ ತಲೆ ಮೇಲಕ್ಕೆ ಎತ್ತಬೇಕು. ಆ ರೀತಿ 5 ಸಲ ನೋಡಿ. 3 4 5 ಈ ರೀತಿ 5 ಸಲ ಮಾಡಬೇಕು. ಮತ್ತು ಮಾಮೂಲಿ ಈ ಕಡೆ ಮಲ್ಕೋಬೇಕಾಗತ್ತೆ ತಿರ್ಕೊಂಡು. ನಿಮಗೆ ಯಾವ ಕಾಲು ನೋವಿದೆಯೋ ಆ ಕಾಲು ಸೈಡು ತಿರುಗಬೇಡಿ. ನಿಮ್ಮ ಕಾಲು ಜಾಸ್ತಿ ನೋವಿದ್ದ ಕಡೆ ತಿರುಗಕ್ಕೆ ಹೋಗಬೇಡಿ, ಯಾಕಂದರೆ ನೋವು ಜಾಸ್ತಿ ಆಗುತ್ತೆ ಅಂತ. ಈಗ ಹೊಟ್ಟೆನ ಮೇಲಕ್ಕೆ ಎತ್ತಬೇಕು, ಸೊಂಟ ಮೇಲಕ್ಕೆ ಹೋಗಬೇಕು. ಆ ರೀತಿ ನಾವು ಕೈಗಳು ಕೆಳಗಡೆನೇ ಇರಬೇಕು, ಹೊಟ್ಟೆ ಆ ರೀತಿ ಮೇಲಕ್ಕೆ ಎತ್ತಬೇಕು. ಇದು ಕೂಡ 5 ಸಲ ಮಾಡಬೇಕಾಗತ್ತೆ. ಆ ರೀತಿ 5 ಸಲ ಮಾಡಬೇಕು. ಮತ್ತು ಮಾಮೂಲಿ ಕಾಲುಗಳು ನೇರವಾಗಿ ಇಟ್ಕೊಂಡು ಎದ್ದೇಳಬೇಕು. ನಿಧಾನಕ್ಕೆ ಎದ್ದು ನಿಂತ್ಕೋಬೇಕು. ನೋಡಿ, ಕೈಗಳಿಗೆ ಯಾವ ರೀತಿ ನಾವು ಎಕ್ಸಸೈಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಆ ರೀತಿ ಒಂದು ಎಲಾಸ್ಟಿಕ್ದು ಅಂದರೆ ಪ್ಲಾಸ್ಟಿಕ್ದು ಬ್ಯಾಂಡ್ ಸಿಗುತ್ತೆ ಅಂಗಡಿನಲ್ಲಿ, ಒಂದು 600 ರೂಪಾಯಿ ಆಗ್ಬೋದು ಅದು. ಆ ಬ್ಯಾಂಡನ್ನು ಕಟ್ ಮಾಡಿಕೊಂಡು ಸಣ್ಣಕ್ಕೆ ಮಾಡ್ಕೋಬೋದು. ನಾನು 2 ಬ್ಯಾಂಡ್ ಮಾಡಿದ್ದೀನಿ. ಸಣ್ಣಕ್ಕಿರುವ ಇಷ್ಟೇ ಆಗಲೇ ಇರೋವು ಸಿಗುತ್ತೆ. ಈ ರೀತಿ 2 ಕೈಗಳಿಂದ 5 ಸಲ ಮಾಡಬೇಕು. ಮತ್ತು ಬಲಗಾಲ ಕೆಳಗಡೆ ಸ್ವಲ್ಪ ಆ ರೀತಿ ತುಳ್ಕೊಂಡು ಮುಂದಕ್ಕೆ 5 ಸಲ ಎಳ್ಕೋಬೇಕಾಗತ್ತೆ.
ಬಲಗೈಯಿಂದ ಬಲಗಾಲು ಬಲಗೈ ಮತ್ತು ಸೈಡ್ಗೆ 5 ಸಲ. ಆ ರೀತಿ ಸೈಡ್ಗೆ 5 ಸಲ ಮಾಡಬೇಕು. ಮತ್ತು ಎಡಕೈ ತೆಗೆದುಕೊಂಡು ಎಡಕಾಲಿಗೆ ನೋಡಿ ಆ ರೀತಿ ಸಿಕ್ಸ್ಕೊಂಡು ಮತ್ತು ಮುಂದಕ್ಕೆ 5 ಸಲ ಎಡಕೈಯಿಂದ, ಮತ್ತು ಸೈಡ್ಗೆ 5 ಸಲ. ಈ ರೀತಿ ವ್ಯಾಯಾಮ ಮಾಡಿಕೊಂಡ್ರೆ ನಿಮಗೆ ಉತ್ತಮವಾದ ಫಲಿತಾಂಶ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಎಕ್ಸಸೈಸನ್ನು ಈಗ ನಾನು ಮಾಡಿಸಿ ತೋರಿಸಿದ ರೀತಿ ನೀವು ಎಕ್ಸಸೈಸನ್ನು ಮಾಡಿಕೊಂಡ್ರೆ ನಿಮ್ಮ ಲೈಫ್ ಲಾಂಗು ನೀವು ಯಾವುದೇ ರೀತಿ ಎಕ್ಸಸೈಸ್ ಮಾಡೋಂಗಿಲ್ಲ. ಈ ನಾನು ತೋರಿಸಿರುವಂತಹ ಈ ಎಕ್ಸಸೈಸ್ಗಳನ್ನು ನೀವು ಮನೆಯಲ್ಲಿ ಮಾಡ್ಕೊಂಬಿಡಿ. ನೀವು ಆರೋಗ್ಯವಾಗಿರ್ತೀರ. ನಿಮ್ಮ ಜೀವನದ ಉದ್ದಕ್ಕೂ ಕೂಡ ತುಂಬ ಆರೋಗ್ಯವಾಗಿರ್ತೀರ. ನೀವು ವಾಕಿಂಗ್ ಕೂಡ ಮಾಡೋಂಗಿಲ್ಲ ಫ್ರೆಂಡ್ಸ್. ಅಷ್ಟು ಒಳ್ಳೆಯ ಅದ್ಭುತವಾದಂತಹ ಎಕ್ಸಸೈಸ್ ಇವು. ಒಳ್ಳೆ ದೇವರಂಥ ಡಾಕ್ಟ್ರು, ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ನಮ್ಮ ಎಲ್ಲರ ಜೀವನದಲ್ಲಿ ದೇವ್ರಂತಲೇ ಹೇಳ್ಬೋದು. ಯಾರಿಗೂ ಹೇಳ್ಕೊಡಲ್ಲ ಅವರು, ಅದು ಎಲ್ಲರಿಗೂ ಪಾಪ ಹೇಳ್ಕೊಡ್ತಾರೆ. ಅಂಥ ಒಳ್ಳೆ ದೇವರಂಥ ಡಾಕ್ಟ್ರು, ಅವ್ರಿಗೆ ಹ್ಯಾಟ್ಸಪ್ಪನ್ನೇ ಹೇಳಬೇಕಾದ್ದೆ. ನಿಜವಾಗ್ಲೂ ಈ ರೀತಿ ಮಾಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿ ಇರಿ. ಮತ್ತು ಕಾಲು ನೋವು, ಕೈ ನೋವು, ಮೈ ನೋವು, ಮಸಲ್ಸ್ ನೋವು ಎಂಥದ್ದು ಇರೋದಿಲ್ಲ. ಎಲ್ಲ ಉಪಶಮನ ಆಗುತ್ತೆ. ನೀವು ಮಾಡಿ ಎದ್ದ ತಕ್ಷಣ ನೋಡಿ ನಿಮ್ಗೆ ಎಷ್ಟು ರಿಲೀಫ್ ಆಗುತ್ತೆ ಅಂತ. ಈಗಲೇ ಇದು ವಿಡಿಯೋ ನೋಡಿದ ತಕ್ಷಣ ನೀವು ನೋವುಗಳಿರುವಂಥವ್ರು ಮಾಡಿ ನೋಡಿ ಎದ್ದ ಒಂದು 5 ನಿಮಿಷದಲ್ಲೇ, 1-2 ನಿಮಿಷದಲ್ಲೇ ನಿಮಗೆ ಉಪಶಮನ ಕಡಿಮೆ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಬೆಳಗ್ಗೆ ಸಾಯಂಕಾಲ ಮಾಡಿದರೆ ಎಷ್ಟು ಉಪಶಮನ ಆಗೋದು ಹೇಳಿ. ನನಗೇನಾದರೂ ಆ ಥರ ಸೊಂಟ ನೋವು ಜಾಸ್ತಿ ಆದರೆ ನನಗೆ ಅರ್ಧ ರಾತ್ರಿನಲ್ಲಿ ಕೂಡ ಎದ್ದು ನಾನು ಮಾಡಿಬಿಡ್ತೀನಿ ಎಕ್ಸಸೈಸು. ಅಷ್ಟೇ ಬೇಗ ನನಗೆ ರಿಲೀಫ್ ಆಗುತ್ತೆ. ಈ ರೀತಿ ಎಲ್ಲರೂ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್.